ಹೊರಟ್ಟಿ ಸಭಾಪತಿ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣು ಹೊರಟ್ಟಿ ಪರ ನಿಂತಿದೆ. ಮೈತ್ರಿ ಪಕ್ಷದ ಪರಿಷತ್ ಸದಸ್ಯರು ಕೂಡ ಯಾವುದೇ ಕಾರಣಕ್ಕೂ ಸಭಾಪತಿ ಬದಲಾವಣೆ ಇಲ್ಲವೇ ಇಲ್ಲ, ಕಾಂಗ್ರೆಸ್ ಹಗಲು ಗನಸು ಕಾಣ್ತಾ ಇದೆ ಅಂತ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕನ್ ಜೊತೆ ಎಂಎಲ್ಸಿ ರವಿಕುಮಾರ್ ಮಾತನಾಡಿದ್ದಾರೆ. 4 ಸ್ಥಾನ ನಾಮ ನಿರ್ದೇಶನ ಮಾಡಿದ್ರು ಕೂಡ ಕೈಗೆ ಬಲ ಸಿಗಲ್ಲ, ಪಕ್ಷೇತರ ಎಂಎಲ್ಸಿ ಲಖನ್ ಬಿಜೆಪಿ ಪರವೇ ಇದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ಎಂಎಲ್ಸಿ ರವಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮುಂಬರುವ ವಿಧಾನಮಂಡಲ ಅಧಿವೇಶನ ವೇಳೆ ಸಭಾಪತಿಯವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿಯ ನಾಯಕರಾದಂಥ ರವಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡೋಣ. ಸರ್, ಈಗ 4 ವಿಧಾನ ಪರಿಷತ್ ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ. 4 ಕೂಡ ನಾಮನಿರ್ದೇಶನ ಸ್ಥಾನಗಳು. ಅವನ್ನ ಕಾಂಗ್ರೆಸ್ ತುಂಬಿಕೊಂಡು ಸಭಾಪತಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಹೇಗೆ ಸರ್ ತಮ್ಮ ಬಲವನ್ನು ಹೇಗೆ ಹೆಚ್ಚಿಸ್ಕೋತೀರಿ? ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾವು ಒಟ್ಟಿಗೆ ಇರ್ತೇವೆ. ಸಭಾಪತಿ ಸ್ಥಾನ ನಮ್ಮ ಕಡೆಗೆ ಇರುತ್ತೆ, ಅವ್ರಿಗೆ ಬಹುಮತ ಇಲ್ಲ. ಆದ್ದರಿಂದ ಏನಾದರೂ ಮಾಡಿ ನಾವೇನೇ ಬಿಲ್ ತೆಗೆದುಕೊಂಡು ಬರಲಿ, ನಾವೇನೇ ಭ್ರಷ್ಟಾಚಾರ ಮಾಡಲಿ, ನಾವೇನೇ ಹಗರಣ ಮಾಡಲಿ, ಇದು ಭಾಳ ಚರ್ಚೆ ಆಗಬಾರ್ದು. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಸಭಾಪತಿಯನ್ನು ನಾವು ಮಾಡ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಸಫಲ ಆಗೋದಿಲ್ಲ. ನಮ್ಮದೇ ಸೀಟ್ ಜಾಸ್ತಿ ಇದೆ. BJP ಮತ್ತು JDSನ ಒಟ್ಟು ಸೀಟ್ಗಳನ್ನು ಕ್ರೋಢೀಕರಿಸಿದರೆ ನಮ್ಮ ಸೀಟ್ಗಳು ಜಾಸ್ತಿ ಇದ್ದಾವೆ, ಕಾಂಗ್ರೆಸ್ಸಿನ ಸೀಟ್ಗಳು ಕಡಿಮೆ ಇದ್ದಾರೆ. ಬಸವರಾಜ ಹೊರಟ್ಟಿಯವರು ಸದನವನ್ನು ತುಂಬ ಚೆನ್ನಾಗಿಯೇ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಾಂಗ್ರೆಸ್ಗೆ ಸಭಾಪತಿ ಸ್ಥಾನ ಹೋಗುತ್ತೆ ಅಂತಕ್ಕಂಥದ್ದೇನಿದೆ ಇದು ಆಧಾರರಹಿತವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಲಖನ್ ಜಾರಕಿಹೊಳಿಯವರು ನಮ್ಮ ಜೊತೆಗಿದ್ದಾರೆ, ರಮೇಶ್ ಜಾರಕಿಹೊಳಿ ನಮ್ಮ ಜೊತೆಲಿದ್ದಾರೆ, ನನಗೆ ರವಿಕುಮಾರ್ ಗಟ್ ಫೀಲಿಂಗಲ್ಲಿ ಹೇಳ್ತಾ ಇದ್ದಾರೆ, ಬಟ್ ನಂಗೆ ಹಂಗೆ ಅನಿಸ್ತಾ ಇಲ್ಲ. ಲಖನ್ ಅವರನ್ನು ಪಡ್ಕೊಳ್ಳಲು ಯಶಸ್ವಿ ಆಗ್ತಾರೆ. DK ಒಂದೇನೋ ಆಟ ಆಡ್ತಾರೆ, ನನಗೆ ಹಂಗೆ ಅನಿಸ್ತಾ ಇದೆ. ಸಭಾಪತಿ ಸ್ಥಾನ ಆದರೂ ಹಂಗೆ ಹೇಳಲ್ಲ ನಾವು ನಾಗರಾಜ್ ಪಾಲಿಸಿಗೆ ಹೋಗೋಣ. 50-50 ಸಭಾಪತಿ ಸ್ಥಾನ ಬಹುತೇಕ 60-40 ಸಭಾಪತಿ ಸ್ಥಾನ 60 ಹೋಗುತ್ತೆ. ಹೊರಟ್ಟಿ ಸಭಾಪತಿ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣು ಹೊರಟ್ಟಿ ಪರ ನಿಂತಿದೆ. ಮೈತ್ರಿ ಪಕ್ಷದ ಪರಿಷತ್ ಸದಸ್ಯರು ಕೂಡ ಯಾವುದೇ ಕಾರಣಕ್ಕೂ ಸಭಾಪತಿ ಬದಲಾವಣೆ ಇಲ್ಲವೇ ಇಲ್ಲ, ಕಾಂಗ್ರೆಸ್ ಹಗಲು ಗನಸು ಕಾಣ್ತಾ ಇದೆ ಅಂತ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕನ್ ಜೊತೆ ಎಂಎಲ್ಸಿ ರವಿಕುಮಾರ್ ಮಾತನಾಡಿದ್ದಾರೆ. 4 ಸ್ಥಾನ ನಾಮ ನಿರ್ದೇಶನ ಮಾಡಿದ್ರು ಕೂಡ ಕೈಗೆ ಬಲ ಸಿಗಲ್ಲ, ಪಕ್ಷೇತರ ಎಂಎಲ್ಸಿ ಲಖನ್ ಬಿಜೆಪಿ ಪರವೇ ಇದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ಎಂಎಲ್ಸಿ ರವಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮುಂಬರುವ ವಿಧಾನಮಂಡಲ ಅಧಿವೇಶನ ವೇಳೆ ಸಭಾಪತಿಯವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿಯ ನಾಯಕರಾದಂಥ ರವಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡೋಣ. ಸರ್, ಈಗ 4 ವಿಧಾನ ಪರಿಷತ್ ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ. 4 ಕೂಡ ನಾಮನಿರ್ದೇಶನ ಸ್ಥಾನಗಳು. ಅವನ್ನ ಕಾಂಗ್ರೆಸ್ ತುಂಬಿಕೊಂಡು ಸಭಾಪತಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಹೇಗೆ ಸರ್ ತಮ್ಮ ಬಲವನ್ನು ಹೇಗೆ ಹೆಚ್ಚಿಸ್ಕೋತೀರಿ? ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾವು ಒಟ್ಟಿಗೆ ಇರ್ತೇವೆ. ಸಭಾಪತಿ ಸ್ಥಾನ ನಮ್ಮ ಕಡೆಗೆ ಇರುತ್ತೆ, ಅವ್ರಿಗೆ ಬಹುಮತ ಇಲ್ಲ. ಆದ್ದರಿಂದ ಏನಾದರೂ ಮಾಡಿ ನಾವೇನೇ ಬಿಲ್ ತೆಗೆದುಕೊಂಡು ಬರಲಿ, ನಾವೇನೇ ಭ್ರಷ್ಟಾಚಾರ ಮಾಡಲಿ, ನಾವೇನೇ ಹಗರಣ ಮಾಡಲಿ, ಇದು ಭಾಳ ಚರ್ಚೆ ಆಗಬಾರ್ದು. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಸಭಾಪತಿಯನ್ನು ನಾವು ಮಾಡ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಸಫಲ ಆಗೋದಿಲ್ಲ. ನಮ್ಮದೇ ಸೀಟ್ ಜಾಸ್ತಿ ಇದೆ. BJP ಮತ್ತು JDSನ ಒಟ್ಟು ಸೀಟ್ಗಳನ್ನು ಕ್ರೋಢೀಕರಿಸಿದರೆ ನಮ್ಮ ಸೀಟ್ಗಳು ಜಾಸ್ತಿ ಇದ್ದಾವೆ, ಕಾಂಗ್ರೆಸ್ಸಿನ ಸೀಟ್ಗಳು ಕಡಿಮೆ ಇದ್ದಾರೆ. ಬಸವರಾಜ ಹೊರಟ್ಟಿಯವರು ಸದನವನ್ನು ತುಂಬ ಚೆನ್ನಾಗಿಯೇ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಾಂಗ್ರೆಸ್ಗೆ ಸಭಾಪತಿ ಸ್ಥಾನ ಹೋಗುತ್ತೆ ಅಂತಕ್ಕಂಥದ್ದೇನಿದೆ ಇದು ಆಧಾರರಹಿತವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಲಖನ್ ಜಾರಕಿಹೊಳಿಯವರು ನಮ್ಮ ಜೊತೆಗಿದ್ದಾರೆ, ರಮೇಶ್ ಜಾರಕಿಹೊಳಿ ನಮ್ಮ ಜೊತೆಲಿದ್ದಾರೆ, ನನಗೆ ರವಿಕುಮಾರ್ ಗಟ್ ಫೀಲಿಂಗಲ್ಲಿ ಹೇಳ್ತಾ ಇದ್ದಾರೆ, ಬಟ್ ನಂಗೆ ಹಂಗೆ ಅನಿಸ್ತಾ ಇಲ್ಲ. ಲಖನ್ ಅವರನ್ನು ಪಡ್ಕೊಳ್ಳಲು ಯಶಸ್ವಿ ಆಗ್ತಾರೆ. DK ಒಂದೇನೋ ಆಟ ಆಡ್ತಾರೆ, ನನಗೆ ಹಂಗೆ ಅನಿಸ್ತಾ ಇದೆ. ಸಭಾಪತಿ ಸ್ಥಾನ ಆದರೂ ಹಂಗೆ ಹೇಳಲ್ಲ ನಾವು ನಾಗರಾಜ್ ಪಾಲಿಸಿಗೆ ಹೋಗೋಣ. 50-50 ಸಭಾಪತಿ ಸ್ಥಾನ ಬಹುತೇಕ 60-40
ಸಭಾಪತಿ ಸ್ಥಾನ 60 ಹೋಗುತ್ತೆ, 40 ಹೋಗಲ್ಲ. ಹೊರಟ್ಟಿ ಸಭಾಪತಿ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣು ಹೊರಟ್ಟಿ ಪರ ನಿಂತಿದೆ. ಮೈತ್ರಿ ಪಕ್ಷದ ಪರಿಷತ್ ಸದಸ್ಯರು ಕೂಡ ಯಾವುದೇ ಕಾರಣಕ್ಕೂ ಸಭಾಪತಿ ಬದಲಾವಣೆ ಇಲ್ವೇ ಇಲ್ಲ, ಕಾಂಗ್ರೆಸ್ ಹಗಲು ಗನಸು ಕಾಣ್ತಾ ಇದೆ ಅಂತ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕನ್ ಜೊತೆ ಎಂಎಲ್ಸಿ ರವಿಕುಮಾರ್ ಮಾತನಾಡಿದ್ದಾರೆ. 4 ಸ್ಥಾನ ನಾಮ ನಿರ್ದೇಶನ ಮಾಡಿದ್ರು ಕೂಡ ಕೈಗೆ ಬಲ ಸಿಗಲ್ಲ, ಪಕ್ಷೇತರ ಎಂಎಲ್ಸಿ ಲಖನ್ ಬಿಜೆಪಿ ಪರವೇ ಇದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ಎಂಎಲ್ಸಿ ರವಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮುಂಬರುವ ವಿಧಾನಮಂಡಲ ಅಧಿವೇಶನ ವೇಳೆ ಸಭಾಪತಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿಯ ನಾಯಕರಾದಂಥ ರವಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡೋಣ. ಸರ್, ಈಗ 4 ವಿಧಾನ ಪರಿಷತ್ ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ. 4 ಕೂಡ ನಾಮನಿರ್ದೇಶನ ಸ್ಥಾನಗಳು. ಅವನ್ನ ಕಾಂಗ್ರೆಸ್ ತುಂಬಿಕೊಂಡು ಸಭಾಪತಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಹೇಗೆ ಸರ್ ತಮ್ಮ ಬಲವನ್ನು ಹೇಗೆ ಹೆಚ್ಚಿಸ್ಕೋತೀರಾ? ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾವು ಒಟ್ಟಿಗೆ ಇರ್ತೇವೆ. ಸಭಾಪತಿ ಸ್ಥಾನ ನಮ್ಮ ಕಡೆಗೆ ಇರುತ್ತೆ, ಅವ್ರಿಗೆ ಬಹುಮತ ಇಲ್ಲ. ಆದ್ದರಿಂದ ಏನಾದರೂ ಮಾಡಿ ನಾವೇನೇ ಬಿಲ್ ತೆಗೆದುಕೊಂಡು ಬರಲಿ, ನಾವೇನೇ ಭ್ರಷ್ಟಾಚಾರ ಮಾಡಲಿ, ನಾವೇನೇ ಹಗರಣ ಮಾಡಲಿ, ಇದು ಭಾಳ ಚರ್ಚೆ ಆಗಬಾರ್ದು. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಸಭಾಪತಿಯನ್ನು ನಾವು ಮಾಡ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಸಫಲ ಆಗೋದಿಲ್ಲ. ನಮ್ಮದೇ ಸೀಟ್ ಜಾಸ್ತಿ ಇದೆ. BJP ಮತ್ತು JDSನ ಒಟ್ಟು ಸೀಟ್ಗಳನ್ನು ಕ್ರೋಢೀಕರಿಸಿದರೆ ನಮ್ಮ ಸೀಟ್ಗಳು ಜಾಸ್ತಿ ಇದ್ದಾವೆ, ಕಾಂಗ್ರೆಸ್ಸಿನ ಸೀಟ್ಗಳು ಕಡಿಮೆ ಇದ್ದಾರೆ. ಬಸವರಾಜ ಹೊರಟ್ಟಿಯವರು ಸದನವನ್ನು ತುಂಬ ಚೆನ್ನಾಗಿಯೇ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಾಂಗ್ರೆಸ್ಗೆ ಸಭಾಪತಿ ಸ್ಥಾನ ಹೋಗುತ್ತೆ ಅಂತಕ್ಕಂಥದ್ದೇನಿದೆ ಇದು ಆಧಾರರಹಿತವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಲಖನ್ ಜಾರಕಿಹೊಳಿಯವರು ನಮ್ಮ ಜೊತೆಗಿದ್ದಾರೆ, ರಮೇಶ್ ಜಾರಕಿಹೊಳಿ ನಮ್ಮ ಜೊತೆಲಿದ್ದಾರೆ, ನನಗೆ ರವಿಕುಮಾರ್ ಗಟ್ ಫೀಲಿಂಗಲ್ಲಿ ಹೇಳ್ತಾ ಇದ್ದಾರೆ, ಬಟ್ ಹಂಗೆ ಅನಿಸ್ತಾ ಇಲ್ಲ. ಲಖನ್ ಅವರನ್ನ ಪಡ್ಕೊಳ್ಳಲು ಯಶಸ್ವಿ ಆಗ್ತಾರೆ. DK ಒಂದೇನೋ ಆಟ ಆಡ್ತಾರೆ, ನನಗೆ ಹಂಗೆ ಅನಿಸ್ತಾ ಇದೆ. ಸಭಾಪತಿ ಸ್ಥಾನ ಆದರೂ ಹಂಗೆ ಹೇಳಲ್ಲ ನಾವು ನಾಗರಾಜ್ ಪಾಲಿಸಿಗೆ ಹೋಗೋಣ. 50-50 ಸಭಾಪತಿ ಸ್ಥಾನ ಬಹುತೇಕ 60-40. ಸಭಾಪತಿ ಸ್ಥಾನ 60 ಹೋಗುತ್ತೆ, 40 ಹೋಗಲ್ಲ. ಹೊರಟ್ಟಿ ಸಭಾಪತಿ ಸ್ಥಾನದ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣು ಹೊರಟ್ಟಿ ಪರ ನಿಂತಿದೆ. ಮೈತ್ರಿ ಪಕ್ಷದ ಪರಿಷತ್ ಸದಸ್ಯರು ಕೂಡ ಯಾವುದೇ ಕಾರಣಕ್ಕೂ ಸಭಾಪತಿ ಬದಲಾವಣೆ ಇಲ್ವೇ ಇಲ್ಲ, ಕಾಂಗ್ರೆಸ್ ಹಗಲು ಗನಸು ಕಾಣ್ತಾ ಇದೆ ಅಂತ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕನ್ ಜೊತೆ ಎಂಎಲ್ಸಿ ರವಿಕುಮಾರ್ ಮಾತನಾಡಿದ್ದಾರೆ. 4 ಸ್ಥಾನ ನಾಮ ನಿರ್ದೇಶನ ಮಾಡಿದ್ರು ಕೂಡ ಕೈಗೆ ಬಲ ಸಿಗಲ್ಲ, ಪಕ್ಷೇತರ ಎಂಎಲ್ಸಿ ಲಖನ್ ಬಿಜೆಪಿ ಪರವೇ ಇದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ಎಂಎಲ್ಸಿ ರವಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮುಂಬರುವ ವಿಧಾನಮಂಡಲ ಅಧಿವೇಶನ ವೇಳೆ ಸಭಾಪತಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿಯ ನಾಯಕರಾದಂಥ ರವಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡೋಣ. ಸರ್, ಈಗ 4 ವಿಧಾನ ಪರಿಷತ್ ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ. 4 ಕೂಡ ನಾಮನಿರ್ದೇಶನ ಸ್ಥಾನಗಳು. ಅವನ್ನ ಕಾಂಗ್ರೆಸ್ ತುಂಬಿಕೊಂಡು ಸಭಾಪತಿಯವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಹೇಗೆ ಸರ್ ತಮ್ಮ ಬಲವನ್ನು ಹೇಗೆ ಹೆಚ್ಚಿಸ್ಕೋತೀರಾ? ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಾವು ಒಟ್ಟಿಗೆ ಇರ್ತೇವೆ. ಸಭಾಪತಿ ಸ್ಥಾನ ನಮ್ಮ ಕಡೆಗೆ ಇರುತ್ತೆ, ಅವ್ರಿಗೆ ಬಹುಮತ ಇಲ್ಲ. ಆದ್ದರಿಂದ ಏನಾದರೂ ಮಾಡಿ ನಾವೇನೇ ಬಿಲ್ ತೆಗೆದುಕೊಂಡು ಬರಲಿ, ನಾವೇನೇ ಭ್ರಷ್ಟಾಚಾರ ಮಾಡಲಿ, ನಾವೇನೇ ಹಗರಣ ಮಾಡಲಿ, ಇದು ಭಾಳ ಚರ್ಚೆ ಆಗಬಾರ್ದು. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಸಭಾಪತಿಯನ್ನು ನಾವು ಮಾಡ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಸಫಲ ಆಗೋದಿಲ್ಲ. ನಮ್ಮದೇ ಸೀಟ್ ಜಾಸ್ತಿ ಇದೆ. BJP ಮತ್ತು JDSನ ಒಟ್ಟು ಸೀಟ್ಗಳು